ಮೋದಿ ನೇತೃತ್ವದಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರಂಭ ಆಗಿದೆ. ಸಿಸಿಪಿಎ ಸಭೆ ಬಳಿಕ ಆರ್ಥಿಕ ಸಂಪುಟ ಸಮಿತಿ ಸಭೆ ನಡೆಯುತ್ತೆ. ಬಳಿಕ ಕೇಂದ್ರ ಸಚಿವ ಸಂಪುಟ ಸಭೆ, ಅಲ್ಲಿಗೆ 3 ಅಲ್ಲ 4 ಆಯ್ತು. ಅಲ್ಲಿಗೆ ಒಟ್ಟು ಮೋದಿ ನೇತೃತ್ವದಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ, ಈ ಸಂಪುಟ ಸಮಿತಿಗಳನ್ನು ಬೇರೆ ಬೇರೆ ವಿಭಾಗದಲ್ಲಿ ಮಾಡಿರ್ತಾರೆ. ಆ ಸದಸ್ಯರ ಜೊತೆ ನಡೀತಕ್ಕಂಥ ಸಭೆ ಇದು. ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಸಚಿವರು ಮತ್ತು ಎಂಪಿಗಳು ಅವರನ್ನು ಒಳಗೊಂಡಂತಹ ಸಮಿತಿಗಳಿವೆಲ್ಲ. ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡೇ ಬಿಡ್ತಾರ ಪ್ರಧಾನಿ ಮೋದಿ ಇವತ್ತು ಅಂತ. ಅದಕ್ಕೆ ಕ್ರೂಷಿಯಲ್ ಡೇ ಅಂತ ಹೇಳಿದ್ದಾನು. ಮೋದಿ ನೇತೃತ್ವದಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಮೇ ಬಿ ಇದು ಒಂದು 20 ನಿಮಿಷ ಅರ್ಧ ಗಂಟೆ ತನಕ ನಡೀಬಹುದು. ಅದಾದ ನಂತರ ಇನ್ನೂ 2 ಸಭೆಗಳಿದೆ. ಅಂತಿಮವಾಗಿ ನಡೀತಕ್ಕಂಥದ್ದು ಸಚಿವ ಸಂಪುಟ ಸಭೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಿಜಕ್ಕೂ ಕೂಡ ಇವತ್ತು ಭಾರತದ ಪಾಲಿಗೆ ಒಂದು ರೀತಿ ಕ್ರೂಷಿಯಲ್ ಡೇ. ಪಾಕಿಸ್ತಾನದ ವಿರುದ್ಧ ಮುಂದಿನ ಕ್ರಮ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆಗಳು. ಈಗ ಮೊದಲ ಸಭೆ ಅಂತ್ಯವಾಗಿದೆ ಅಂತಕ್ಕಂಥ ಮಾಹಿತಿ. ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಏನು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಮುಂದೆ ಹೇಗೆ ಅಂತ, ವಾಟ್ ನೆಕ್ಸ್ಟ್ ಅಂತ? ಅರವಿಂದ್, ಈವರೆಗೂ ಸಿಸಿಎಸ್ ಸಭೆಯಲ್ಲಿ ಏನು ನಿರ್ಧಾರಗಳಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತ ಮೂಲಗಳಿಂದ ಮಾಹಿತಿ ಬಂದಿಲ್ಲ. ಬಹುಶಃ ಎಲ್ಲ ಮೀಟಿಂಗ್ಗಳು ಕನ್ಕ್ಲೂಡ್ ಆದ ಬಳಿಕ ಯಾವ್ಯಾವ ಮೀಟಿಂಗ್ನಲ್ಲಿ ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಹೊರಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಕೂಡ ಈಗ ಆರಂಭ ಆಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇರುವಂಥದ್ದು. ಇದಾದ ಬಳಿಕ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ. ಅದಾದ ಬಳಿಕ ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ನೋಡಿ, ಒಂದೊಂದೇ ಹಂತದಲ್ಲಿ ಸಭೆಗಳನ್ನ ಕೂಡ ಈಗ ನಡೆಸಲಾಗ್ತಾ ಇರುವಂತದ್ದು. ಮೊದಲು ಭದ್ರತೆಯ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ, ನಾವು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಯಾವ ನಿಲುವುಗಳನ್ನ ನಾವು ಈ ಹಂತದಲ್ಲಿ ಸ್ಟಿಕ್ ಆನ್ ಆಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ರಾಜಕೀಯ ವ್ಯವಹಾರಗಳಿಗೆ ಬಂದಂತ ಸಂದರ್ಭದಲ್ಲಿ ಈಗ ನಾವು ತೆಗೆದುಕೊಳ್ತಿರುವಂತಹ ನಿರ್ಧಾರಗಳನ್ನ ರಾಜಕೀಯವಾಗಿ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಅಂದ್ರೆ ಪ್ರತಿಪಕ್ಷಗಳನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ, ಮತ್ತೆ ಬೇರೆ ಬೇರೆ ದೇಶಗಳ ಜೊತೆಗೆ ನಮ್ಮ ಸಂಬಂಧಗಳು ಹೇಗಿರಬೇಕು, ಅವೆಲ್ಲವನ್ನ ಕೂಡ ಈ ಒಂದು ಸಭೆಯಲ್ಲಿ ನಿರ್ಧರಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಇನ್ನು ಆರ್ಥಿಕತೆಯ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ನೀವೇ ಆಗ್ಲೇ ಹೇಳ್ದಂಗೆ ಒಂದು ಯುದ್ಧ ಅನ್ನುವಂಥದ್ದು ಸಾಮಾನ್ಯ ನಿರ್ಧಾರ ಅಲ್ಲ, ಅದೊಂದು ಅತ್ಯಂತ ದೊಡ್ಡ ಗಂಭೀರ ನಿರ್ಧಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂತಹ ನಿಲುವುಗಳಿರಬೇಕು, ಮತ್ತೆ ಹಣಕಾಸಿನ ವ್ಯವಹಾರಗಳು ಹೇಗಿರಬೇಕು, ಮತ್ತೆ ಎಷ್ಟು ಖರ್ಚುಗಳು ಬರಬಹುದು, ಮತ್ತೆ ಇದನ್ನ ಹೇಗೆ ನಿಭಾಯಿಸಬೇಕು, ಮತ್ತೆ ಒಂದು ಯುದ್ಧ ಆದ ಬಳಿಕ ಅಲ್ಲಿಂದ ಹೊರಬರಬೇಕು, ಆ ಪರಿಸ್ಥಿತಿಯಿಂದ ಹೊರಬರಬೇಕಂದ್ರೆ ಮತ್ತಷ್ಟು ವರ್ಷಗಳ ಕಾಲ ಶ್ರಮವನ್ನ ಹಾಕಬೇಕಾಗುತ್ತೆ. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ನಮಗೆ ಯುದ್ಧ ಅನಿವಾರ್ಯತೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ನಿರ್ಧಾರಗಳು, ಚರ್ಚೆಗಳು ಕೂಡ ಈ ಒಂದು ಏನು ಸಭೆಗಳಲ್ಲಿ ನಡೆದಿರುತ್ತೆ. ಈ 3 ಸಭೆಗಳಲ್ಲಿ ಏನ್ ನಡೆಯುತ್ತೆ ಅದನ್ನ ಸಚಿವ ಸಂಪುಟ ಸಭೆಯಲ್ಲಿಟ್ಟು ನಾವು ಏನೆಲ್ಲ ಚರ್ಚೆಗಳನ್ನ ಮಾಡಿದೀವಿ, ಯಾವೆಲ್ಲ ನಿಲುವುಗಳಿಗೆ ಬಂದಿದ್ದೀವಿ ಅನ್ನುವಂಥದ್ದನ್ನ ಕ್ಯಾಬಿನೆಟ್ಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅನುಮೋದನೆಯನ್ನು ಕೂಡ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಪಾಕಿಸ್ತಾನಕ್ಕೆ ತೀವ್ರವಾದಂತಹ ಪಾಠವನ್ನ ಕಲಿಸಲೇಬೇಕು, ಭಯೋತ್ಪಾದಕರ ವಿರುದ್ಧ ಗಂಭೀರವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಪುಟದಲ್ಲಿ ಅದನ್ನ ಇಟ್ಟು ಅನುಮೋದನೆಯನ್ನ ಪಡೆದುಕೊಳ್ಳುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ 3 ಸೇನೆಗಳಿಗೂ ಕೂಡ ಏನು ಫ್ರೀ ಹ್ಯಾಂಡ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಭಯೋತ್ಪಾದಕರ ವಿರುದ್ಧ ಮತ್ತೊಂದು ವಾರನ್ನ ಘೋಷಣೆ ಮಾಡಲಿಕ್ಕೆ ಸನ್ನದ್ಧವಾದಂತೆ ಕಾಣಿಸ್ತಾ ಇದೆ. ಈ ಹಂತದಲ್ಲಿ ಪಾಕಿಸ್ತಾನದ ವಿರುದ್ಧದ ನಿಲುವುಗಳು ಹೇಗಿರುತ್ತೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ರಾಜತಾಂತ್ರಿಕವಾಗಿ ಅದಕ್ಕೆ ಏನೇನೆಲ್ಲ ಪೆಟ್ಟು ಕೊಡಬಹುದು ಆ ಎಲ್ಲ ಪೆಟ್ಟುಗಳನ್ನು ಕೊಡುವಂತ ಕೆಲಸವನ್ನ ಈಗ ಸರ್ಕಾರ ಮಾಡಿದೆ. ಆದ್ರೆ ಯುದ್ಧ ಅನ್ನುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಭಾರತ ಸರ್ಕಾರವೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಯುದ್ಧ ಅನ್ನುವಂಥದ್ದು ದೊಡ್ಡ ನಷ್ಟವನ್ನ ಮಾಡುತ್ತೆ ದೇಶಕ್ಕೆ. ಹೀಗಾಗಿ ಈ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆಯ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅದನ್ನ ಹೊರತಾಗಿ ಭಯೋತ್ಪಾದಕರ ವಿರುದ್ಧ ಯಾವ ರೀತಿಯಾದಂತಹ ಕಠಿಣ ನಿಲುವುಗಳು ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಹಂತದಲ್ಲಿ ಚರ್ಚೆಗಳಾಗುವಂತ ಸಾಧ್ಯತೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರಗಳು ಕೂಡ ಇವತ್ತು ಹೊರಬರುವಂತ ಸಾಧ್ಯತೆಗಳಿದಾವೆ. ಅರವಿಂದ್.